ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಳಿಯಂದ್ರೆ ಆ ಗೋಪಾಲ ಮಾಡಿರೋ ಅವಾಂತರಕ್ಕೆ ಯಾರು ಅವ್ರ ಮಾತು ನಂಬಲ್ಲ. ಅತ್ತೆ, ಇಂಥ ಸಮಯದಲ್ಲೂ ಯಾರು ನಂಬಲ್ಲ ಅಂತೀರಾ? ಯಾಕೆಂದ್ರೆ ನಮ್ಮ ಸಪೋರ್ಟ್ಗೆ ರಾಜಿ ಇದ್ದಾರೆ. ವತಾರೆ ಇಂಥ ಒಳ್ಳೆ ಸುದ್ದಿ ಹೇಳಿದ್ರೆ ಕುಸಿನ ಹೆಂಗ್ ತಡ್ಕೊಳ್ಳೋದು ಕೌಸಲ್ಯ? ಹಾಕದಾಗ್ದೆ ಕಾಳಿಂಗ ಸ್ವಲ್ಪ ದಿವಸನೇ ಹಾಕ್ಬಿಡ್ಬೇಕಾಗಿತ್ತು. ತಟ್ಟಂತ ಪ್ರಾಣ ಬಿಟ್ಬಿಟ್ಟಿರೋಳು. ಅಯ್ಯೋ ನಂದೇ ನನಗೆ ಆ ಸಹನನ್ ವಿಷಯ ನಮ್ಮ ತಲೆ ಮೇಲೆ ಬರ್ದೇ ಇರೋ ಹಾಗೆ ಏನಾದ್ರೂ ಪ್ಲಾನ್ ಹೇಳಿ. ಮಂತ್ರಕ್ ಮಾವಿನಕಾಯಿ ಉದ್ರೋ ಮಾತಾಡ್ತಿದ್ಯಲ್ಲ ನೀನು. ಅಲ್ಲ, ಪ್ಲಾನ್ ಮಾಡಿದಾಗ ನನ್ ನೆನ್ಪಾಗ್ಲಿಲ್ಲ ನಿನ್ಗೆ, ಈಗ ಉಪಾಯ ಕೇಳೋಕೆ ಈ ರಾಜಿ ನೆನ್ಪಾದ್ಲಾ? ಅಯ್ಯೋ ರಾಜಿ, ದಯವಿಟ್ಟು ಈ ಥರ ಮಾತಾಡಬೇಡಿ. ಮೊದಲು ಇದಕ್ಕೇನಾದ್ರೂ ಉಪಾಯ ಹೇಳಿ. ನಮ್ದೇನಿದ್ರು ಆಮೇಲೆ ಮಾತಾಡ್ಕೊಳ್ಳೋಣ. ಆಯ್ತಾಯ್ತು, ನಿನ್ಗಲ್ದೆ ಹೋದ್ರು ಸೌತಿ ಮಗಳು ಸಾಯ್ತಾವಳಲ್ಲ ಅನ್ನೋ ಖುಷಿಗಾದ್ರೂ ಹೇಳ್ತೀನಿ. ಅದೇನು ಅಂತ ಬೇಗ ಹೇಳಿ. ಇರು, ಯೋಚನೆ ಮಾಡ್ಬಾರ್ದಾ? ಹಾ, ನಿಂತವ ಯಾರಾದ್ರೂ ಸಹನನ್ ಬಗ್ಗೆ ಕೇಳಿದ್ರೆ, ಗೋಪಾಲ ಇದ್ದಕ್ಕಿದ್ದಂಗೆ ಸಹನನ್ ನೋಡಕ್ಕೆ ನಮ್ಮ ಮನೆಗ್ ಬಂದ. ಮನೆ ಒಳಿಕೂ ಬರ್ದೆ ಇಬ್ರು ಆಚೆನೆ ನಿಂತ್ಕೊಂಡು ಕುಸು ಕುಸು ಅಂತ ಮಾತಾಡ್ತಿದ್ರು. ಏನು ಅಂತ ಕೇಳೋಣ ಅಂತ ಹೋದ್ರೆ ಸಹನ ಕೆಳಗ್ ಬಿದ್ದು ಬಾಯನಾಗೆ ನೊರೆ ಕಾಡ್ತಿದ್ಲು. ಅಯ್ಯೋ, ಅದನ್ನ ನೋಡಿ ನನ್ ಗುಂಗೆನೆ ನಿಂತೋಯ್ತು. ಏನಾಯ್ತಯ್ಯ ನನ್ ಸೊಸೆಗೆ ಅಂತ ಕೇಳಿದ್ರೆ ನನ್ನನ್ನೇ ದಬಾಯಿಸಿ ಉಂಟದ ಅಂತ ಹೇಳ್ಬಿಡು. ಆಹಾ, ಎಂತ ಒಳ್ಳೆ ಪ್ಲಾನ್ ಹೇಳಿದ್ರಿ ರಾಜಿ. ರಾಜಿ, ತುಂಬಾ ಥ್ಯಾಂಕ್ಸ್. ಅಯ್ಯೋ, ಅದೆಲ್ಲ ಏನ್ ಬೇಕಾಗಿಲ್ಲ. ಇದ್ರಾಗೆ ನನ್ನ ಸ್ವಾರ್ಥನೂ ಐತೆ. ಅದು ಅಲ್ಲದೆ ನನ್ನ ಸಮಯಕ್ಕೆ ನೀನ್ ಬೇಕಾಯ್ತ್ಯಾ? ಆಯ್ತಾಯ್ತು, ಆದ್ರೆ ನೀವು ಹೇಳ್ದಾಗೆ ಎಲ್ಲ ಹೇಳಿದ್ರೆ ನಮ್ಮ ಮೇಲೆ ಯಾರಿಗೂ ಅನುಮಾನ ಬರಲ್ಲ ತಾನೆ? ಇಲ್ಲ ಕೌಸಲ್ಯ, ನೀನೇನು ಎದ್ರಕೊಂಬೇಡ. ನಾನು ಹೇಳ್ದಂಗೆ ಮಾಡು. ನಾಟಕ ಮಾಡೋದು ನಿನ್ಗೆ ಹೇಳ್ಕೊಡ್ಬೇಕಾ? ಸರಿ ಸರಿ, ನಾನು ಫೋನ್ ಮಾಡ್ತೀನಿ. ಆಯ್ತಾಯ್ತು, ಥ್ಯಾಂಕ್ಸ್. ಅಪ್ಪ ದೇವ್ರೆ, ಸಹನ ಅವನ ಕೈನಲ್ಲೇ ಸಾಯಂಗ್ ಮಾಡಪ್ಪ. ಆಮ್ಯಾಕೆ ಅದನ್ನೇ ಇಟ್ಕೊಂಡು ಅವ್ರನ್ನೆಲ್ಲ ಬುಗ್ರಿ ಥರ ಆಡಿಸ್ತೀನಿ. ಅಕ್ಕೋ, ಬುಗ್ರಿ ಆಡ್ಸೋಕ್ಕೂ ಮೊದಲು ಅದನ್ನ ಆಡ್ಸೋ ಚಾವಟಿನ ಸರಿಯಾಗಿ ಇಟ್ಕೋಬೇಕು. ಅದು ಸರಿ, ಬುಗ್ರಿ ಯಾರು? ಇನ್ಯಾರು? ನಿನ್ ಭಾವನೆ. ಬಂಗಾರಮ್ಮನವರು ಅವ್ರಿಗೇನಾದ್ರು ಇಷ್ಟೇ ಗೊತ್ತಾಯ್ತಾ? ಮಾತಾಡು. ಅಮ್ಮರೇ, ಪುಟ್ಟಕ್ಕ ಗಂಟೆ ಎಲ್ಲ ಇಸೆನು ಒಯ್ಯೋಳ್ದ. ಏನಾಯ್ತು ಪುಟ್ಟಕ್ಕ? ನನ್ನ ಗಂಡು ಮಗಳು ಸಹನ. ಅಳಬೇಡ ಪುಟ್ಟಕ್ಕ, ನಾನು ಇವನಿ ನೋಡು. ಅಲ್ಲಿ ಯಾರನ್ನ ಡಾಕ್ಟ್ರಿಗೆ ಹೇಳ, ಇಲ್ಲ ನಾ ಯಾರನ್ನ ಕಳಿಸ್ಲಾ? ಮಗಿ ಹೆಂಗವಳೆ? ಏನೂ ಆಗಿಲ್ಲ ತಾನೆ? ಯಾವ್ರು ದೊಡ್ಡವನು ಅಮ್ಮವ್ರೆ, ನನ್ನ ಮಗಳ ಪಿರಾಣಕ್ಕೇನು ತೊಂದರೆ ಆಗಿಲ್ಲ ಸದ್ಯಕ್ಕೆ. ಏನು ಹೇಳ್ತಿದ್ಯಾ ಪುಟ್ಟಕ್ಕ? ವಾದಂಡ ಗಾಡಿ ತೆಗಿಯೋಕೆ ಹೇಳು. ಪುಟ್ಟಕ್ಕ, ನಾನು ಈಗಲೇ ಅಲ್ಲಿಗೆ ಬರ್ತೀವಿ. ನಾವು ಸೀತಾ ನಿನ್ನ ಬೀಗ್ತಿ ಮನೆಗೆ ಹೋಗುಮ. ಅಯ್ಯೋ ಅಯ್ಯೋ, ಬ್ಯಾಡಿ ಅಮ್ಮರೆ, ಬ್ಯಾಡಿ, ನೀವು ಇಲ್ಲಿಗೆ ಬರೋದು ಬ್ಯಾಡಿ. ನೋಡು ಪುಟ್ಟಕ್ಕ, ನಿನ್ನ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರ್ಬೋದು, ಆದರೆ ನೀನು ಯಾವತ್ತಿದ್ರೂ ನನಗೆ ಒಡ ಊಟದೊಳಗೆ ಸಾಮಾನ್ಯ. ಮಗಿ ಕೊಟ್ಟವ್ರೆ ಅಂದರೆ ಎಂಥ ಕಟಕರು ಇರ್ಬೋದು ಅವರು. ಅಂಥವ್ರನ್ನ ಸುಮ್ಮನೆ ಬಿಡೋಕ್ಕಾಯ್ತದ? ಎಲ್ರಿಗೂ ಒಂದು ಗತಿ ಕಾಣಿಸ್ಬಿಡ್ತೀನಿ. ಅದಕ್ಕೆ ಅಮ್ಮವ್ರೆ ನಾನು ಹೇಳ್ತಿರೋದು, ನಾನೇ ಹೆಂಗಾರ ಮಾಡಿ ಬಗೆಹರಿಸ್ಕೊಳ್ಳ ಅಂತೀವ್ನಿ. ಸಿರಿಯರ್ಗೆ ಈ ವಿಷಯ ಹೆಂಗ್ ಗೊತ್ತಾಯ್ತು ನಂಗೆ ಗೊತ್ತಿಲ್ಲ ಅಮ್ಮವ್ರೆ. ಪುಟ್ಟಕ್ಕನ್ ಮಾಡು, ನಿಂಗೆ ಅದು ಯೋನೇ ಸಹಾಯ ಬೇಕಿದ್ರು ನನ್ನ ಕೇಳು, ನಾನು ನಿನ್ನ ಜೊತೆ ನಿಲ್ತೀನಿ. ಬ್ಯಾಡಿ ಅಮ್ಮವ್ರೆ, ಸಹಾಯ ಏನು ಬ್ಯಾಡಿ,
ನೀವು ಫೋನ್ ಮಾಡಿ ಇಟ್ ಮಾತ್ರ ವಿಚಾರಿಸ್ಕೊಂಡ್ರಲ್ಲ, ನಂಗೆ ಆಟ ಸಾಕು. ಒಂದು ನಿಮಿಷ ಕೊಡು ಅಮ್ಮರೇ. ನಾನು ಗೋಪಾಲ. ಹಾ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಾಗೈತಿ. ಯೋನು ಏನಿಲ್ಲ, ಈ ವಿಷಯ ಪೊಲೀಸ್ನವ್ರಿಗೆ ಗೊತ್ತಾಗ್ದಂಗೆ. ಅರ್ಥವಾಯ್ತು ಬಿಡಿ, ತಲೆ ಕೆಡ್ಸ್ಕೊಬೇಡಿ, ಅದನ್ನೆಲ್ಲ ನಾನು ಮಾಡ್ಕೊತೀನಿ. ಪುಟ್ಟಕ್ಕಂತವ ಫೋನ್ ಕೊಡಿ. ಕೊಡ್ತೀನಿ ಅಮ್ಮ. ಅಮ್ಮರೇ, ಪುಟ್ಟಕ್ಕ, ಮಗಿನ ಕರ್ಕೊಂಡು ಮನೆಗೆ ನಡಿ. ಉಳ್ದಿದ್ದೆಲ್ಲನೂ ನಾನು ಮಾಡ್ಕೊತೀನಿ. ಆಗ್ಲಿ ಅಮ್ಮರೇ. ಸಾಹೇಬ್ರೆ, ವಸಿನ್ ಮಾಡ್ಕೊಳ್ಳಿ ಸಾಹೇಬ್ರೆ, ನಮ್ಮ ಮನೆಯವ್ರೆ. ಹಾಂ, ಧನ್ಯವಾದಗಳು ಸಾಹೇಬ್ರೆ. ಬಂಗಾರ, ರೀ, ಕಮಿಷನರ್ ಸಾಹೇಬ್ರು ತವನೇ ಮಾತಾಡೇವು. ನಾವೇ ಹೋಗಿ ನೋಡ್ಕೊಂಡು ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವೇ ಬಂಗಾರ? ಇಲ್ಲ ರೀ, ಪುಟ್ಟಕ್ಕನೆ ಬರಬೇಡ ಅನ್ನಕ್ಕೆ ನಾವು ಹೆಂಗೆ ಹೋಗೋದು ಹೇಳಿ? ಇದು ಅವ್ರ ಮನೆ ವಿಚಾರ, ಅವ್ರ ಅನುಮತಿನೇ ಇಲ್ಲದೆ ಅವ್ರ ಮನೆ ವಿಚಾರದಾಗೆ ನಾವು ತಲೆ ಹಾಕೋದು ಸರಿಯಾಗಿರಕ್ಕಿಲ್ಲ ಅಲ್ವೇ? ಅದು ಅಲ್ಲದೆ ನಮ್ಮಿಂದಾಗಿ ಅವ್ರ ತೀರ್ಮಾನಗಳು ಬದಲಾಗಬಾರ್ದು ರೀ. ಪುಟ್ಟಕ್ಕ ಸರಿಯಾದ ತೀರ್ಮಾನನೇ ತಕ್ಕತಾಳೆ ಅಂತ ನಾನು ನಂಬೀವಿ. ಥ್ಯಾಂಕ್ ಯು. ಮಾವಯ್ಯ ಫೋನ್ ಮಾಡ್ತವ್ರೆ. ಎತ್ತಿ ಶ್ರೀ. ಏಳು ಮಾವಯ್ಯ ಸಾನವರು ಹೆಂಗವ್ರೆ? ಡಾಕ್ಟರ್ ಏನಂದ್ರು? ಸಾನ ಸಂದಾಕೊಳೆ ಮನೆಗೆ ಕರ್ಕೊಂಡು ಹೋಗೋದು ಅಂತ ಹೇಳವ್ರೆ. ಹೌದಾ, ಸರಿ ಸರಿ, ನೀವು ಅಲ್ಲೇ ರೀ, ನಾನು ಆಸ್ಪತ್ರೆ ತಕ್ಕ ಕಾರ್ ಕಳಿಸ್ತೀನಿ. ಅಯ್ಯೋ ಅಳಿಯನ್ರೆ, ಅದೆಲ್ಲ ಏನು ಬೇಡ, ನೀವು ಆಸ್ಪತ್ರೆ ಗಂಟ ಬರೋದೇನು ಬೇಡ. ಯಾಕೆ ಮಾವಯ್ಯ? ಸಾನನ್ನ ಸೀದಾ ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಪುಟ್ಟಮ್ಮಿ ಹೇಳಿದ್ಲು ನಿಮಗೂ ಅಲ್ಲಿಗೆ ಬರೋಕ್ಕೆ ಅಂತ. ಸರಿ ಸರಿ, ಬನ್ನಿ, ಮಿಕ್ಕಿದ್ದು ಅಲ್ಲೇ ಮಾತಾಡ್ಕೊಳಮ್ಮ. ನಡೀರಿ ಶ್ರೀ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.